ಹಾಯ್ ಮೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ಯಾಮ್ ಬಜೆಟ್ ಆ್ಯಂಡ್ ಸೇವಿಂಗ್ಸ್. ಸೊ ಇವತ್ತು ನಾನು ನನ್ನ 50 ಎನ್ವಲಪನ್ನು ಅನ್ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಟೋಟಲಾಗಿ ಎಷ್ಟು ಅಮೌಂಟ್ ನಾನು ಈ 4 ಮಂತಲ್ಲಿ ಸೇವ್ ಮಾಡಿದ್ದೀನಿ ಅಂತ. ಈ 50 ಎನ್ವಲಪ್ ಮುಗಿಲಿಕ್ಕೆ ನನಗೆ 4 ಮಂತ್ ಬೇಕಾಯಿತು. ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಡಿಸೆಂಬರ್ವರೆಗೂ ಆಯಿತು. ಇದರಲ್ಲಿ ಇವಾಗ ಎಲ್ಲಾನು ಅನ್ಸ್ಟಫಿಂಗ್ ಮಾಡಿ ಎಷ್ಟು ಅಮೌಂಟ್ ಸೇವ್ ಮಾಡಿದ್ದೀನಿ ಅಂತ ನೋಡೋಣ. ಓಕೆ ಒಂದೊಂದಾಗಿ ಇವಾಗ ಇದು ಅನ್ಸ್ಟಫಿಂಗ್ ಮಾಡೋಣ. 40ಯಲ್ಲಿ ನಾನು 50 ಹಾಕಿಟ್ಟಿದ್ದೆ, ಸೊ 50. ಇದು ವಿಡಿಯೋ ಲಾಂಗ್ ಆಗ್ಬೋದು, ಪ್ಲೀಸ್ ಪೇಷನ್ಸಿಂದ ನೋಡಿ. ಮೊದಲು ಎಲ್ಲ ಅಮೌಂಟನ್ನು ನಾನು ಅನ್ಸ್ಟಫಿಂಗ್ ಮಾಡ್ತೀನಿ, ಆಮೇಲೆ ಟೋಟಲ್ ಮಾಡೋಣ. ನಿಮಗೂ ಇಷ್ಟ ಆದರೆ ಇದೇ ರೀತಿ ಸೇವಿಂಗ್ಸ್ ಮಾಡಿ ನೀವು ಕೂಡ ತುಂಬ ಅಮೌಂಟನ್ನು ಸೇವ್ ಮಾಡ್ಬೋದು. ಸೊ ನನಗಂತೂ ತುಂಬ ಖುಷಿಯಾಗಿದೆ. ಇದು ಕಂಪ್ಲೀಟ್ ಆಗಿದ್ದಕ್ಕೆ ಒಂದು ಪಂದ್ಯ ಗೆದ್ದಷ್ಟು ಖುಷಿಯಾಯಿತು. ಹಣನ ಕೂಡಿಡುವುದಂದರೆ ಅಷ್ಟು ಸುಲಭ ಅಲ್ಲ, ಅದು ಮನಸ್ಸು ಅಷ್ಟು ಗಟ್ಟಿ ಇರಬೇಕು. ಸೇವಿಂಗ್ಸ್ ಮಾಡು ಎಲ್ಲರಿಗೂ ಆ ಕಲೆ ಬರುವುದಿಲ್ಲ. ಕೆಲವರು ಒಂದು ವರ್ಷ ಸೇವಿಂಗ್ಸ್ ಮಾಡ್ತಾರೆ, ಆಮೇಲೆ ಅದನ್ನು ಅನಗತ್ಯ ಖರ್ಚು ಮಾಡಿ ಮುಗಿಸ್ತಾರೆ. ಸೇವಿಂಗ್ಸ್ ಮಾಡೋದಕ್ಕೂ ತುಂಬ ಕಷ್ಟ ಬೇಕು, ಅದನ್ನು ಮುಗಿಸಲಿಕ್ಕೆ ಒಂದು ದಿವಸ ಸಾಕು. ಸೊ ಇದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ, ಮನಸ್ಸು ಗಟ್ಟಿ ಮಾಡಿ. ನನಗೂ ಅಷ್ಟೊಂದು ಅಭ್ಯಾಸ ಇಲ್ಲ, ಸೊ ಇವಾಗಿಂದ ನಾನು ಸೇವಿಂಗ್ಸ್ ಮಾಡಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ದೀನಿ. ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಯಾವುದಕ್ಕಾದರೂ ಒಂದೊಳ್ಳೆ ಏನಾದರೂ ನಮಗೆ ಬೇಕಾದ ಅನಗತ್ಯತೆಗೆ ಅಲ್ಲ, ಅಗತ್ಯತೆಗೆ ಹಣ ಬೇಕೇ ಬೇಕು. ಈಗಿನ ಕಾಲದಲ್ಲಿ ಹಣ ಇಲ್ಲದಿದ್ದರೆ, ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತಾರಲ್ಲ, ಅದಕ್ಕೆ ಈಗಿನ ಕಾಲದಲ್ಲಿ ಹಣ ಬೇಕೇ ಬೇಕು. ಸೊ ಅದಕ್ಕಾಗಿ ನಾವು ಗೊತ್ತಿಲ್ಲ, ಹಸ್ಬೆಂಡ್ ಅವರು ಕಷ್ಟಪಟ್ಟು ದುಡಿತಾರೆ, ಹೆಂಡತಿ ಕೈಯಲ್ಲಿ ಕೊಡ್ತಾರೆ ಮನೆ ಖರ್ಚಿಗೆ ಅಂತ. ಅದನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿ ಹಣನೆಲ್ಲ ಮುಗಿಸ್ಬಿಟ್ರೆ, ಅವರು ಒಂದು ತಿಂಗಳು ದುಡಿದ ಹಣನೆಲ್ಲ ನಾವು ಪೋಲ್ ಮಾಡಿದ ಹಾಗೆ ಆಗುತ್ತೆ. ಮನೆ ಖರ್ಚಿಗಾದರೂ ಓಕೆ, ಮಕ್ಕಳಿಗೆ ಅದು ಇದು ಅಂತ ಅನಗತ್ಯ ವಿಷಯವನ್ನು ಮಕ್ಕಳಿಗೂ ಕೂಡ ಸೇವಿಂಗ್ ಮಾಡೋದನ್ನು ಕಲಿಸಬೇಕು. ನನ್ನ ಮಕ್ಕಳಿಗೂ ಕೂಡ ನಾನು ಕಾಯಿನ್ಸ್ ಎಲ್ಲ ಇದ್ದರೆ ನನ್ನ ಮಕ್ಕಳಿಗೆ ಕೊಡ್ತೀನಿ, ಅದನ್ನು ಅವರ ಕೈಯಿಂದಲೇ ಒಂದು ಡಬ್ಬಕ್ಕೆ ಹಾಕಿ ಸೇವ್ ಮಾಡಿಸ್ತೀನಿ. ಅವರ ಬರ್ತ್ಡೇ ಡೇಟಲ್ಲಿ ಅವರ ಕೈಯಿಂದಲೇ ಅದನ್ನು ಎಷ್ಟು ಅಂತ ಕೌಂಟ್ ಮಾಡಿಸಿ, ಅವರಿಗೂ ಖುಷಿಯಾಗುತ್ತೆ. ಎಷ್ಟು ಅಂತ ಕೌಂಟ್ ಮಾಡಿಸಿ ಅದನ್ನು ಟೋಟಲಾಗಿ ಒಂದು ಪೇಪರಲ್ಲಿ ಬರೆದಿಟ್ಟು ಒಂದು ಕವರಲ್ಲಿ ಹಾಕಿ, ಆ ಪೇಪರ್ ಹಾಕಿ ಅವ್ರದ್ದು ಮಕ್ಕಳಿಗೆ ಅಂತಲೇ ಬಾಲ ಸಂಚಯ ಅಂತ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದನ್ನು ಓಪನ್ ಮಾಡಿದ್ದೀನಿ ನಾನು ನನ್ನ ಮಕ್ಕಳಿಗೆ. ಸೊ ಅವರ ಬರ್ತ್ಡೇ ಡೇಟಿಗೆ ಆ ಅಮೌಂಟನ್ನು ನಮ್ಮನೆ ಹತ್ರನೇ ಇದೆ ಸಹಕಾರಿ ಬ್ಯಾಂಕ್, ನಮ್ಮನೆ ಹತ್ರನೇ ಇದೆ. ತುಂಬ ವರ್ಷಗಳ ಹಿಂದೆ ಜೆನ್ಯೂನ್, ಅದು ನನಗೆ ಧೈರ್ಯ ಇದೆ. ನಮಗೆ ಧೈರ್ಯ ಇರುವಂಥ ಬ್ಯಾಂಕಿಗೆ ನಾವು ಅಕೌಂಟ್ ಓಪನ್ ಮಾಡಿಸಿ ನನ್ನ ಮಕ್ಕಳ ಕೈಯಿಂದಲೇ ಅವರ ಬರ್ತ್ಡೇ ಡೇಟ್ ದಿವಸ ಅವರ ಹತ್ರನೇ ಕಳಿಸ್ತೀನಿ. ಸೊ ಅವರಿಗೆ ಅವರ ಬ್ಯಾಂಕ್ ಅಕೌಂಟಲ್ಲಿ ಟೋಟಲ್ ಅಮೌಂಟ್ ನೋಡಿ ತುಂಬ ಏನಾಗಿಲ್ಲ, ಒಂದು 3,000, ಒಬ್ಬರದ್ದು 6,000 ಆಗಿದೆ. ಅದೇ ಮಕ್ಕಳಿಗೆ ಅದೇ ಹೆಚ್ಚಲ್ವಾ, ಅಷ್ಟು ಅವರು ಸೇವಿಂಗ್ಸ್ ಮಾಡಿದ್ದೇ ದೊಡ್ಡ ವಿಷಯ. ಸೊ ಅವರನ್ನು ಕೂಡ ಇದೇ ರೀತಿ ಸೇವಿಂಗ್ಸ್ ಮಾಡೋದಕ್ಕೆ ನಾನು ಪ್ರೇರೇಪಿಸ್ತೀನಿ. ಮತ್ತು ದೊಡ್ಡವರಾದ ಮೇಲೆ ಹಣ ವೇಸ್ಟ್ ಮಾಡೋದು ಅವರಿಗೆ ಕಷ್ಟ ಆಗುತ್ತೆ. ಸೊ ಸೇವಿಂಗ್ಸ್ ಮಾಡೋಣ ಅಂತ ಅನಿಸುತ್ತೆ. ನನ್ನ ಮಗ ಒಮ್ಮೆ ಸೇವಿಂಗ್ಸ್ ಮಾಡಿದ್ದ, 12,000 ಸೇವಿಂಗ್ಸ್ ಮಾಡಿದ್ದ. ಸೊ ಅದರಿಂದ ಅವನಿಗೆ ಸೈಕಲ್ ಕೊಡಿಸಿದ್ದೆ. ಆಮೇಲಿಂದ ಅವನು ಅಷ್ಟೊಂದು ಅಮೌಂಟನ್ನು ಕೇರ್ಲೆಸ್ ಆಗಿ ಯೂಸ್ ಮಾಡೋದಿಲ್ಲ. ಒಂದು 10 ರೂಪಾಯಿ ಕೊಟ್ಟರೆ ಅದರಿಂದ ಅವರು 2 ರೂಪಾಯಿ 3 ರೂಪಾಯಿ ಖರ್ಚು ಮಾಡ್ತಾನೆ. ಏನಾದರೂ ಮಕ್ಕಳ ಜೊತೆ ಎಲ್ಲ ಸೇರಿ ತಿನ್ನಬೇಕು ಅನಿಸಿದರೆ, ಏನಾದರೂ ತಿಂಡಿ ತಿನ್ನಬೇಕು ಅನಿಸಿದರೆ ತಿಂತಾನೆ. ಆದರೂ ನಾನು ಅವರಿಗೆ ಹೇಳ್ತಾ ಇರ್ತೀನಿ, ಒಂದು 10 ರೂಪಾಯಿ ಕೊಟ್ಟರೆ 7 ರೂಪಾಯಿ ಆದರೂ ಸೇವಿಂಗ್ಸ್ ಮಾಡಬೇಕು, ನೀವು 3 ರೂಪಾಯಿ ಖರ್ಚು ಮಾಡಬೇಕು. ಅದು ಆಗಿಲ್ವಾ, ಒಂದು 5 ರೂಪಾಯಿ ಆದರೂ, ಕಡಿಮೆ ಅಂದರೆ ಒಂದು 5 ರೂಪಾಯಿ ಆದರೂ ಖರ್ಚು ಮಾಡಿ 5 ರೂಪಾಯಿ ಆದರೂ ಉಳಿಸಬೇಕು. ಆ ರೀತಿ ಅವರಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅವರು ಅದೇ ರೀತಿಯಾಗಿ ಇವಾಗ, ಮೊದಲು ತುಂಬಾ ಅವರು ಕೂಡ ಖರ್ಚು ಮಾಡ್ತಾಯಿದ್ರು ಒಟ್ಟಾರೆಯಾಗಿ. ಏನಾದರೂ ಫ್ರೆಂಡ್ಸ್ನವ್ರ ಜೊತೆ, ದೊಡ್ಡ ಮಕ್ಕಳೇನಲ್ಲ, ಒಬ್ಬ ಮಗ 7th ಸ್ಟ್ಯಾಂಡರ್ಡ್ ಇದ್ದಾಳೆ, ಒಬ್ಬಳು ಮಗಳು 4th ಸ್ಟ್ಯಾಂಡರ್ಡ್ ಇದ್ದಾಳೆ. ಸೊ ಅವರು ಫ್ರೆಂಡ್ಸ್ಗಳೆಲ್ಲ ಸ್ಕೂಲ್ಗೆ ಬರುವಾಗ, ಸ್ಕೂಲ್ಗೇನು ಅಮೌಂಟು ತಗೊಂಡೋಗ್ಲಿಕ್ಕೆ ಬಿಡೋದಿಲ್ಲ ಸ್ಕೂಲಲ್ಲಿ.
ಅವರೇನಾದರೂ ತಿಂಡಿ ತಗೊಂಡ್ರೆ ಬಸ್ಸಿಂದ ಇಳಿದು ಸ್ಕೂಲ್ ಬಸ್ಸಿಂದ ಇಳಿದು ಮನೆಗೆ ಬರ್ತಾರಲ್ಲ, ಆವಾಗ ಅಲ್ಲಿ ಹತ್ತಿರದಲ್ಲಿ ಅಂಗಡಿ ಇದೆ, ಅಲ್ಲಿಂದ ಏನಾದರೂ ತಿಂಡಿ ತಗೊಂಡು ತಿಂದರೂ ಕೂಡ ಅದು ಅಭ್ಯಾಸ ಆಗಿ ಹೋಗಿತ್ತು. ಆಮೇಲೆ ನಾನು ಅವರಿಗೆ ಬುದ್ಧಿ ಹೇಳಿ ಅವರ ಹತ್ರನೂ ಈ ರೀತಿ ಹೇಳಿದೆ, ಈ ರೀತಿ ಸೇವಿಂಗ್ಸ್ ಮಾಡಿ ಅಮೌಂಟನ್ನು ಅಂತ. ಅದು ಅವರು ಕೂಡ ಡೈರೆಕ್ಟ್ ಡಬ್ಬಕ್ಕೆ ಹಾಕ್ತಾಯಿದ್ರು. ಅದು ಒಮ್ಮೊಮ್ಮೆ ನನ್ನ ಮಗ ಏನು ಮಾಡ್ತಿದ್ದ ಅಂದರೆ, ಈ ಪೆನ್ನಿದು ರಿಫಿಲಲ್ಲಿ ಇದೆಯಲ್ಲ ಅದನ್ನು ತಗೊಂಡು ಮೆಲ್ಲ ನಾನು ಇಲ್ಲದೆ ಇರುವಾಗ ಅದರಿಂದ ತಗೊಂಡು ಹೋಗ್ತಿದ್ದ ಹಣನ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಅದರಿಂದ ಇವಾಗ ಒಂದು ಓಪನ್ ಬಾಕ್ಸ್, ಒಂದು ಐಸ್ ಕ್ರೀಮಿದ್ದು ಡಬ್ಬ ಓಪನ್ ಬಾಕ್ಸಲ್ಲಿ ನಾನೇನು ಮಾಡಿದೆ, ಅವನಿಗೆ ಅಮೌಂಟ್ ಸೇವಿಂಗ್ಸ್ ಮಾಡೋದಕ್ಕೆ ಕೊಟ್ಟೆ. ನನಗೆ ಧೈರ್ಯ ಇತ್ತು, ಇದರಿಂದ ಅವನು ಓಪನ್ ಇದ್ದರೂ ಕೂಡ, ಕ್ಲೋಸ್ ಇದ್ದದಲ್ಲ ಅವನು ರಿಫಿಲಲ್ಲಿ ತೆಗೆಯೋದು, ಓಪನ್ ಇದ್ದರೂ ಕೂಡ ಅವನು ತೆಗೆಯುವುದಿಲ್ಲ ಅನ್ನೋ ಕಾನ್ಫಿಡೆಂಟ್ ನನಗಿತ್ತು. ಯಾಕಂದರೆ ನಾನು ಆ ರೀತಿಯಾಗಿ ಹೇಳ್ಕೊಟ್ಟಿದ್ದೆ ಸೇವಿಂಗ್ಸ್ ಮಾಡುವ ಐಡಿಯಾ. ಅದರಿಂದ ಅವನಿಗೆ ತುಂಬಾ ಇಂಟ್ರೆಸ್ಟ್ ಬಂದು ಅವನೊಂದು 3-4 ತಿಂಗಳಲ್ಲಿ 500 ರೂಪೀಸ್ ಸೇವ್ ಮಾಡಿದ. ಸೊ ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದು ನಿಮಿಷ ನಾನು ತೋರಿಸ್ತೀನಿ ಅವನು ಯಾವ ರೀತಿ ಸೇವ್ ಮಾಡಿದ್ರು ಐಡಿಯಾ. ಹಾಗೂ ಅವನು ಬ್ಯಾಂಕಿಗೆ ಮೊನ್ನೆ ತಾನೇ ಒಂದು ಡಿಸೆಂಬರ್ 10ಗೆ ಒಂದು ಬರ್ತ್ಡೇ ಇತ್ತು. ಸೊ 10th ಸಂಡೇ ಆಗಿರೋದ್ರಿಂದ 9ಗೆ ಅವನು ಹೋಗಿ ಬ್ಯಾಂಕಿಗೆ ಹಾಕಿ ಬಂದಿದ್ದಾನೆ. ಒಂದು ನಿಮಿಷ ಅದನ್ನು ತೋರಿಸ್ತೀನಿ ನಾನು. ಈ ಬಾಕ್ಸ್ ನೋಡಿರ್ಬೋದು, ಇದರಲ್ಲಿ ನಾನು ಕಾಯಿನ್ಸ್ ಹಾಕಿರ್ತಾ ಇದ್ದೆ. ಸೊ ಇದರಲ್ಲಿ ನಾನು ಇವಾಗ ಒಂದು 20 ರೂಪೀಸ್ ಇದೆ, ಇದು ಓಪನ್ ಬಾಕ್ಸ್ ಆಗಿದೆ. ಇದರಿಂದ ಅವನು ಕೈ ಹಾಕಿ ಹಣ ತಗೊಂಡೋಗಿ ಏನು ಖರ್ಚು ಮಾಡೋದಿಲ್ಲ. ಸೊ ಇದರಲ್ಲಿ ಇವಾಗ 20 ರೂಪೀಸ್ ಇಟ್ಟಿದ್ದಾನೆ. ನಾನು ಯಾವ ರೀತಿ ಅವನಿಗೆ ಸೇವಿಂಗ್ಸ್ ಮಾಡೋದು ಕಲಿಸ್ಕೊಟ್ಟಿದ್ದೀನಿ ಅಂತ ನೀವೇ ನೋಡಿ. ನಾನಿಲ್ಲಾಂದರೆ ಒಂದು ಸಿಂಟೆಕ್ಸ್ ಥರ ಬಾಕ್ಸ್ ಬರುತ್ತಲ್ಲ, ಆ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೆ ಅವನಿಗೆ. ಈ ರೀತಿಯಾಗಿ 5 4 3 2 1 5 4 3 2 1 5 4 3 2 1 ಈ ರೀತಿಯಾಗಿ ನಂಬರ್ ಬರೆದು ಕೊಟ್ಟಿದ್ದೆ. ಸೊ ಅವನ ಅಮೌಂಟ್ ಹಾಕಿದಾಗಲೆಲ್ಲ ಅದಕ್ಕೆ ಒಂದೊಂದು ಟಿಕ್ ಹಾಕ್ತಿದ್ದ. ಮೊನ್ನೆ 501 ರೂಪೀಸ್ ಆಗಿತ್ತು. ಸೊ ಅದನ್ನು ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದಾನೆ. ತೋರಿಸ್ತೀನಿ ಒಂದು ನಿಮಿಷ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಇನ್ನೂ ಕೂಡ ಬರೆದು ಕೊಟ್ಟಿದ್ದೇನೆ. ಇಲ್ಲಿ 500 ಇಲ್ಲಿವರೆಗೆ ಕಂಪ್ಲೀಟ್ ಆಗಿತ್ತು. 542 ಇಲ್ಲಿವರೆಗೆ ಆಗುವಾಗ 501 ರೂಪೀಸ್ ಟೋಟಲ್ ಆಗಿತ್ತು. ನೆಕ್ಸ್ಟ್ ಕೂಡ ಕೊಟ್ಟಿದ್ದೇನೆ ನಾನು. ಇವಾಗ ನೋಡಿ, ಇದರಲ್ಲಿ ಆಲ್ರೆಡಿ 20 ರೂಪೀಸ್ ಆಗಿದೆ. ಅದನ್ನು ಡಬ್ಬದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಟಿಕ್ ಮಾಡಿ ಇಟ್ಟಿದ್ದಾನೆ. 20 ರೂಪೀಸಲ್ಲಿ ಯಾವುದ್ಯಾವುದು ನಂಬರೆಲ್ಲ ಮೈನಸ್ ಆಗುತ್ತೆ ಹೇಳಿ ಕಂಪ್ಲೀಟ್ ಮಾಡಿಟ್ಟಿದ್ದಾನೆ. ಸೊ ಆಯಿತಾ, ಇದೊಂದು ಬ್ಯಾಂಕ್ ಪಾಸ್ಬುಕ್ ಆಗಿದೆ. ಬಾಲ ಸಂಚಯ ಬ್ಯಾಂಕ್ ಪಾಸ್ಬುಕ್ ಅಂತ ಮಕ್ಕಳಿಗೆ ಅಂತಲೇ ಒಂದು ನಮ್ಮ ಹತ್ರ ಮನೆ ಹತ್ರ ಸೊಸೈಟಿ ಇದೆ. ಸೊ ಅದರಲ್ಲಿ ನೋಡಿ 501 ರೂಪಿ ಮೊನ್ನೆ ಹಾಕಿ ಬಂದಿದ್ದಾನೆ. ಇವಾಗ 9 12 23 ನೋಡ್ಬೋದು ನೀವು. ಸೊ ಟೋಟಲಾಗಿ ಇವಾಗ ಒಂದು 3001 ರೂಪೀಸ್ ಆಗಿದೆ. ಓಕೆ, ನಮ್ಮ ಮನೆ ಹತ್ರನೇ ಇದೆ ಬಾಲ ಸಂಚಯ ಬ್ಯಾಂಕು ಅಂತ, ಅದರಲ್ಲಿ ಸೇವ್ ಮಾಡಿರ್ತಾನೆ. ಓಕೆ, ನೀವು ಕೂಡ ಅದೇ ರೀತಿ ನಿಮ್ಮ ಮಕ್ಕಳಿಗೆ ಹೇಳಿಬಿಟ್ಟು ಅದೇ ರೀತಿ ಸೇವಿಂಗ್ಸ್ ಮಾಡೋದನ್ನು ಇವಾಗಲಿಂದಲೇ ಸಣ್ಣದ್ರಿಂದಲೇ ಕಲಿತರೆ ಒಳ್ಳೆಯದು. ಮತ್ತು ದೊಡ್ಡದಾದ ಮೇಲೆ ಅವರಿಗೆ ಏನು ಹೇಳಿಕೊಟ್ರು ಅವರಿಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಅಂದರೆ ಅವರಿಗೆ ಅಭ್ಯಾಸ ಆಗಿಬಿಡುತ್ತೆ. ಹಣನ ವೇಸ್ಟ್ ಮಾಡೋದು, ಬೇಕಾಬಿಟ್ಟು ಖರ್ಚು ಮಾಡೋದು ಅಭ್ಯಾಸ ಆಗಿ ಬಿಟ್ಟಿರುತ್ತೆ. ಸೊ ನೀವೇ ಇವಾಗಲೇ ಸಣ್ಣವರಿದ್ದಾಗಲೇ ಅವರ ಕೈಯಲ್ಲೇ ಅಮೌಂಟ್ ಕೊಟ್ಟು, ಕಾಯಿನ್ಸ್ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಆ ರೀತಿ ಕಾಯಿನ್ಸ್ ಕೊಟ್ಟು ನೀವು ಸೇವಿಂಗ್ಸ್ ಮಾಡಿಸಿದ್ರೆ ಅವರ ಹತ್ರ, ಅವ್ರಿಗೂ ಅದೇ ಅಭ್ಯಾಸ ಆಗಿ ಅವರು ಕೂಡ ಸೇವಿಂಗ್ ಮಾಡ್ತಾರೆ ಅಮೌಂಟನ್ನು. ಅವರಿಗೂ ಮತ್ತೆ ಸೇವ್ ಮಾಡೋಣ ಅಂತ ಇಂಟ್ರೆಸ್ಟ್ ಬರುತ್ತೆ. ನನ್ನ ಮಗ ನನ್ನ ಹತ್ರ ಕೇಳ್ತಾ ಇದ್ದಾನೆ, ಅಮ್ಮ 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು ಕೇಳ್ತಾನೆ. ಒಮ್ಮೊಮ್ಮೆ, ಯಾವಾಗಲೂ ಅಲ್ಲ, ಒಂದು ವಾರಕ್ಕೆ 2 ಸಲ 3 ಸಲ ಕೇಳ್ತಾ ಇರ್ತಾನೆ. ನಾನು ಕೊಡುವಾಗ ಹೇಳಿಯೇ ಕೊಡೋದು. ಏನಂದರೆ, ನೀನು ಸೇವಿಂಗ್ ಮಾಡೋದಾದರೆ ಮಾತ್ರ ಹಣ ಕೊಡ್ತೀನಿ. ಇಲ್ಲಮ್ಮ ನಾನು ಸೇವಿಂಗ್ಸ್ ಮಾಡೋದಕ್ಕೆ, ಒಮ್ಮೊಮ್ಮೆ ಪಾಪ ಹಣ ತಗೊಂಡ್ರೂ ಕೂಡ ಅವ್ನು ಖರ್ಚು ಮಾಡೋದಿಲ್ಲ. ಎಲ್ಲ ತಿಂದಿಯಾ ಅಂತ ಕೇಳಿದ್ದಕ್ಕೆ ಹೇಳ್ತಾನೆ, ಇಲ್ಲ ಅಮ್ಮ ನಾವು 1 ರೂಪಾಯಿ ಕೂಡ ತಿಂದಿಲ್ಲ, ಅದನ್ನು ಹಾಗೆ ಡಬ್ಬದಲ್ಲಿ ಹಾಕಿ ನೋಟ್ಬುಕ್ಕಿಗೆ ಟಿಕ್ ಮಾಡಿ ಇಟ್ಟಿದ್ದೇನೆ ಅಂತ. ಆವಾಗ ಬೇಸರ ಕೂಡ ಆಗುತ್ತೆ, ಏನಾದರೂ ಮಕ್ಕಳ ಜೊತೆ ಕಂಡೀಷನ್ ಆಗ್ತೀನ ಅಂತ. ಇಲ್ಲ, ಬಟ್ ನಾವು ಮಕ್ಕಳಿಗೆ ಯಾವುದೇ ಕೊರತೆ ಮಾಡೋದಿಲ್ಲ ಅನ್ನೋ ಕಾನ್ಫಿಡೆಂಟ್ ನಮಗಿದೆ. ಯಾವುದಕ್ಕೂ ಕೊರತೆ ಮಾಡಿಲ್ಲ ನಾವು. ಅವರಿಗೆ ಬೇಕಾದ ಎಜುಕೇಷನ್ ಆಗ್ಬೋದು, ಬಟ್ಟೆ ಆಗ್ಬೋದು, ತಿನ್ನಲಿಕ್ಕೆ ಆಗ್ಬೋದು, ಅವ್ರಿಗೆ ಇಷ್ಟಪಟ್ಟದ್ದು ನಾವು ಕೊಡ್ತೀವಿ. ಆದರೂ ಕೂಡ ಈ ರೀತಿ ಕಲಿಸಿದರೆ ಅವರು ದೊಡ್ಡವರಾಗುವಾಗ ಅವ್ರಿಗೇನೆ ಒಳ್ಳೆಯದು. ಬೇಕಾಬಿಟ್ಟು ಮಕ್ಕಳು ಬೆಳೆಯೋದಿಲ್ಲ. ಈ ಕಾಲದಲ್ಲಿ ಮಕ್ಕಳನ್ನು ಬೆಳೆಸೋದೇ ತುಂಬ ಕಷ್ಟ. ಅಂದರೆ ಬೇಡದವರ ಸಂಘ ಮಾಡಿ, ಗೊತ್ತಿರ್ಬೋದು ಇವಾಗ ದೊಡ್ಡದಾಗ ಮಕ್ಕಳ ಅಭ್ಯಾಸ ನೋಡ್ಬೋದು ನೀವು. ಗಾಂಜಾ ಅಫೀಮು ಆ ರೀತಿ ಎಲ್ಲ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಅದು ಯಾಕಂದರೆ ಮನೆಯಲ್ಲಿ ಸರಿಯಾಗಿ ಹೇಳಿಕೊಡೋರಿಲ್ಲದೆ, ಮಕ್ಕಳು ಸಣ್ಣವರಿರುವಾಗಲೇ ಎಲ್ಲದರ ಬಗ್ಗೆ ಅವರಿಗೆ ಅನುಮತಿ ಕೊಡ್ತಾಯಿದ್ರೆ ಅವರು ಕೂಡ ಅದೇ ರೀತಿಯಾಗಿ ಬೆಳೀತಾರೆ. ಹಾಗೆ ಅವರು ಸೇವಿಂಗ್ಸ್ ಮಾಡೋ ಹಣದಿಂದ ಅವರ ಎಜುಕೇಷನ್ಗಾದರೂ ಆಗ್ಬೋದು, ಅವರಿಗದೊಂದು ಅವರು ಸೇವ್ ಮಾಡಿದ ಅಮೌಂಟಿಂದ ಏನಾದರೂ 1,000 ರೂಪಾಯಿ 2,000 ರೂಪಾಯಿ ಅವ್ರ ಹತ್ರ ಕೇಳಿ ತಗೊಂಡು ಫೀಸ್ ಏನಾದರೂ ಕಟ್ಟಿದರೆ ಅವರಿಗದೊಂದು ಪವರೇ ಬೇರೆ. ಅವರು ದೊಡ್ಡವರಂತ ಅಂದ್ಕೊಂಡ್ಬಿಡ್ತಾರೆ. ಅವ್ರ ಬಗ್ಗೆನೇ ಅವರಿಗೆ ಅಪ್ರಿಷಿಯೇಟ್ ಆಗುತ್ತೆ. ಸೊ ಇದು ಇನ್ನೂ ಇದೆ. ಸೊ ಇದನ್ನು ನಾನು ಅದರಲ್ಲಿ ಇಟ್ಟು ಟೋಟಲ್ ಎಷ್ಟು ಅಂತ ಎಣಿಸ್ತೇನೆ.
ನನಗಂತೂ ಖುಷಿ ಆಗುತ್ತೆ, ನಾನು ಇಷ್ಟು ಅಮೌಂಟ್ ಸೇವ್ ಮಾಡಿದ್ದೀನಿ ಅಂತ ನನಗಂತೂ ನನ್ನ ಮೇಲೇ ಪ್ರೌಡ್ ಅನಿಸುತ್ತೆ. ಸೊ ನೀವು ಕೂಡ ಇದೇ ರೀತಿ ಸೇವ್ ಮಾಡಿ, ಸಾಧ್ಯ ಆದರೆ ಹಸ್ಬೆಂಡಿಗೆ ಹೆಲ್ಪ್ ಮಾಡಿ ಈ ಸೇವ್ ಮಾಡಿದ ಅಮೌಂಟಿಂದ. ಅವರಂತೂ ನಮಗೋಸ್ಕರನೇ ದುಡಿಯೋದು, ನಮಗೋಸ್ಕರನೇ ಖರ್ಚು ಮಾಡೋದು, ಹೆಂಡತಿ ಮಕ್ಕಳಿಗೋಸ್ಕರನೇ. ಅವರಿಗಂತ ಯಾರೂ ₹1 ಎತ್ತಿಡುವುದಿಲ್ಲ. ಎಲ್ಲ ಹಸ್ಬೆಂಡ್ಸು ಕೂಡ ಅಷ್ಟೇ. ದುಡಿಮೆ ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ಆದರೆ ಅವರಿಗೆ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅವರಿಗೆ ಅಂತ ಗಂಡಸರು ಅಮೌಂಟ್ ಎತ್ತಿಡೋದು ಕಡಿಮೆ. ಹೆಂಡತಿಯರು ಬೇಕಾದರೆ ನಾವು ಈ ರೀತಿ ಸೇವಿಂಗ್ಸ್ ಮಾಡಿ ಆದರೂ ಇಡ್ತೀವಿ, ಕೊಟ್ಟ ಹಣದಿಂದ, ಖರ್ಚಿಗೆ ಕೊಟ್ಟ ಹಣದಿಂದ. ಆದರೆ ಗಂಡಂದಿರು ಅದರಿಂದ ಅವರಿಗೆ ಅಂತ ಇಡೋದು ತುಂಬ ಕಡಿಮೆ. ಅದಕ್ಕೆ ಏನಾದರೂ ಕಷ್ಟದ ಸಮಯದಲ್ಲಿ ನಾವೇನಾದರೂ ಸೇವ್ ಮಾಡಿ ಅವರ ಕೈಗೆ ಹಣ ಇಲ್ಲ ಅನ್ನೋ ಸಮಯದಲ್ಲಿ ಏನಾದರೂ ಕೊಟ್ಟರೆ ಅವರಿಗಂತೂ ತುಂಬ ಖುಷಿ ಆಗುತ್ತೆ, ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಅವರಿಗೂ ಒಂದು ಧೈರ್ಯ ಬರುತ್ತೆ, ನನ್ನ ಹೆಂಡತಿ ಕೈಯಲ್ಲಿ ದುಡ್ಡೇನಾದರೂ ಖರ್ಚಿಗೆ ಕೊಟ್ಟರೆ ಅವಳು ಎಲ್ಲನೂ ಖರ್ಚು ಮಾಡೋದಿಲ್ಲ, ದುಡ್ಡು ಪೋಲ್ ಮಾಡೋದಿಲ್ಲ, ಅವಳು ಸೇವಿಂಗ್ಸ್ ಮಾಡ್ತಾಳೆ, ಹಾಗೂ ಕಷ್ಟದ ಕಾಲದಲ್ಲಿ ನಮಗೆ ಕೊಡ್ತಾಳೆ ಅನ್ನೋ ನಂಬಿಕೆ ಕೂಡ ಅವರಿಗೆ ಬರುತ್ತೆ. ಸೊ ನೀವು ಕೂಡ ಇದೇ ರೀತಿ ಸೇವ್ ಮಾಡಿ. ನಮ್ಮ ಹಸ್ಬೆಂಡ್ನವರು ತುಂಬ ಕಷ್ಟಪಟ್ಟು ದುಡಿತಾರೆ. ಒಬ್ಬೊಬ್ಬರ ಕೆಲಸ ಅಂತೂ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ನೋಡ್ಬೋದು ಇವಾಗ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲೆಲ್ಲ ಒಬ್ಬೊಬ್ಬರದು ತಂದೆ ಮಕ್ಕಳ, ತಾಯಿ ಹಸ್ಬೆಂಡ್, ಆ ರೀತಿ ಫ್ಯಾಮಿಲಿ ಬಾಂಡಿಂಗ್, ಅವರ ಕಷ್ಟ ಅದೆಲ್ಲ ಒಂದೊಂದು ಶಾರ್ಟ್ಸ್ ಎಲ್ಲ ಮಾಡಿ ಹಾಕ್ತಾರೆ. ಅದನ್ನೆಲ್ಲ ನೋಡುವಾಗ ಒಮ್ಮೊಮ್ಮೆ ಒಂದೊಂದು ವೀಡಿಯೋ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ, ಒಂದೊಂದು ತಂದೆಯಂದಿರ ಕಷ್ಟ ನೋಡುವಾಗಲ್ಲ. ಅದು ಅವ್ರ ರೀಲ್ಸೇ ಆಗಿರ್ಬೋದು, ಬಟ್ ಯಾರ್ದಾದ್ರೂ ಜೀವನ ಅದೇ ರೀತಿ ಇರುತ್ತೆ. ತುಂಬ ಜನರ ಜೀವನ, ಮಿಡಲ್ ಕ್ಲಾಸ್ ಜೀವನ, ತುಂಬ ಜನರ ಜೀವನ ಅದೇ ರೀತಿಯಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹಣನ ಪೋಲ್ ಮಾಡೋದು ಬೇಡ. ನಂತರ ಎಲ್ಲ ಹೌಸ್ ವೈಫ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ನಿಮ್ಮ ಹತ್ರ ಸಾಧ್ಯ ಆದರೂ ವಾರಕ್ಕೆ ಒಂದು ₹100 ಆದರೂ, ವಾರಕ್ಕೆ ಒಂದು ₹100 ಆದರೆ ಒಂದು 52 52 ವೀಕ್ ಚಾಲೆಂಜ್ ಮಾಡಿ. ಈ ಥರ ಕವರ್ ಏನಾದರೂ ಮಾಡಬೇಕು ಅಂತ ಏನೂ ಇಲ್ಲ. ವಾರಕ್ಕೆ ₹100 ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಟು ಸಂಡೇ ಎವ್ರಿ ಸಂಡೇ ಅದರ ಡೇಟ್ ಇಲ್ಲ, ಯಾವ ದಿನ ನಿಮಗೆ ಆಗುತ್ತೆ ಫ್ರೀ ಇರ್ತೀರಾ ಆ ವಾರದ ಡೇಟ್ ಮತ್ತು ಅದರ ಎದುರುಗಡೆ 100 ಅಂತ ಬರೆದು ಅದನ್ನು ಟಿಕ್ ಮಾಡ್ತಾ ಹೋದರೆ 52 ವೀಕ್ ಆಗುವಾಗ 1 ವರ್ಷ ಆಗುತ್ತೆ. 1 ವರ್ಷ ಏನಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡೋರು ₹5,500 ಟೋಟಲ್ ಅಮೌಂಟ್ ಆಗುತ್ತೆ. ಅದು ಹೇಗೆ ವಾರ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. 1 ವರ್ಷ ಹೇಗೆ ಹೇಳುವಾಗ 1 ವರ್ಷ ಅಂತ ಹೇಳ್ತೀವಿ, 1 ವರ್ಷ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಕೂಡ ಸೇವ್ ಮಾಡ್ಬೋದು, ಸ್ವಲ್ಪ ಸ್ವಲ್ಪನಾದರೂ. ನಮ್ಮ ಹತ್ರ ದುಡ್ಡಿಲ್ಲ, ನನಗೆ ಸೇವ್ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಹಸ್ಬೆಂಡ್ ನಿಮಗೆ ತುಂಬ ದುಡ್ಡು ಕೊಡ್ತಾರೆ, ಆ ರೀತಿ ಏನಲ್ಲ. ನಾನು ಕೂಡ ಸ್ವಲ್ಪ ಕಷ್ಟಪಟ್ಟು ದುಡಿತೀನಿ, ನನಗೆ ಸ್ವಲ್ಪ ಸ್ವಲ್ಪ ಟೈಲರಿಂಗ್ ಬರುತ್ತೆ. ಸೊ ಅದರಲ್ಲಿ ಏನಾದರೂ ಒಂದು ವಾರದಲ್ಲಿ ₹200 ₹300 ನಾನು ದುಡಿತೀನಿ. ತುಂಬ ಪ್ರೊಫೆಷ್ನಲ್ ಆಗಿ ನಾನು ಸ್ಟಿಚ್ ಮಾಡೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಏನಾದರೂ ಸಲ್ವಾರು ಸ್ಟಿಚ್ ಮಾಡೋದಾ, ಇಲ್ಲಾಂದರೆ ಏನಾದರೂ ಫಿಟ್ಟಿಂಗ್ಸ್ ಮಾಡಲಿಕ್ಕೆಲ್ಲ ಬಂದರೆ ನಾನು ಅದನ್ನು ಬಿಡೋದಿಲ್ಲ. ಅಂದರೆ ಒಂದು ₹10 ಅಂದರೂ ನಾವು ದುಡಿಯೋ ಹಣದಲ್ಲಿ ನಮಗೆ ತುಂಬಾ ಪ್ರೀತಿ ಇರುತ್ತೆ. ನಮಗೆ ನಮ್ಮ ಹಸ್ಬೆಂಡ್ ಎಷ್ಟೇ ದುಡ್ಡು ಕೊಡಲಿ, ಅದು ನಾವೊಂದು ₹100 ದುಡ್ಡು, ನಮ್ಮ ಹಸ್ಬೆಂಡ್ ಒಂದು 10,000 ಕೊಟ್ಟರು, ನಾವೊಂದು ₹100 ದುಡಿದ್ರೂ ಅದಕ್ಕಿರೋ ಬೆಲೆನೇ ಬೇರೆ. ಅದೊಂದು ಕೋಟಿ ಥರ. ನಾವು ಅದನ್ನು ಖರ್ಚು ಮಾಡೋದೇ ಇಲ್ಲ. ಗೊತ್ತಿರ್ಬೋದು, ಯಾರಾದರೂ ಸ್ವಲ್ಪ ಸ್ವಲ್ಪ ದುಡಿಯುವವರಿಗೆ ಅವರ ಹಣದ ಬಗ್ಗೆ ಗೊತ್ತಿರ್ಬೋದು. ಅದೇ ನಮಗೆ ಯಾರ ಹಸ್ಬೆಂಡ್ ದುಡಿದು ಕೊಟ್ಟರೆ ಆ ಹಣನ ನಮಗೆ ಕ್ಯಾರೇ ಅಲ್ಲ, ನಾವು ಒಟ್ಟಾರೆಯಾಗಿ ಖರ್ಚು ಮಾಡ್ತೀವಿ, ಕ್ಯಾರೇ ಮಾಡೋದಿಲ್ಲ. ಅದೇ ನಾವು ದುಡ್ದ ಹಣ ₹100 ಆದರೂ ಅದಕ್ಕೆ ಇಸ್ತ್ರಿ ಹಾಕಿಬಿಟ್ಟು ತೆಗೆದಿರ್ತೀವಿ. ಇದು ಯಾರೆಲ್ಲ ಈ ರೀತಿ ಮಾಡ್ತೀರಿ, ಸ್ವಲ್ಪ ಸ್ವಲ್ಪ ದುಡಿಯುವವರು. ಕೆಲವರಂದರೆ ಇಲ್ಲಿ ನಮ್ಮ ಮ್ಯಾಂಗ್ಳೂರ್ ಸೈಡಲ್ಲಾದರೆ ಹಳ್ಳಿಗಳಲ್ಲೆಲ್ಲ ಕೆಲವರು ಬೀಡಿ ಕಟ್ಟೋರಿದ್ದಾರೆ, ಮತ್ತು ಬೀಡಿ ಲೇಬಲ್ ಹಾಕೋರಲ್ಲಿದ್ದಾರೆ. ಅವರು ಕಷ್ಟಪಟ್ಟು, ಹೆಂಗಸರು ಕಷ್ಟಪಟ್ಟು ಕೂತು ದುಡಿತಾರೆ, ಟೈಲರಿಂಗ್ ಮಾಡುವವರಿದ್ದಾರೆ, ಸ್ವಲ್ಪ ಸ್ವಲ್ಪ ದುಡಿಯುವವರು ಇದ್ದೇ ಇರ್ತಾರೆ. ಸೊ ಅವರ ಹಣದಿಂದ ಅವರು ಒಟ್ಟಾರೆಯಾಗಿ ಖರ್ಚು ಮಾಡೋದಿಲ್ಲ. ಖರ್ಚು ಮಾಡ್ತಾರೆ ಯಾರು ಗೊತ್ತಾ, ಫಾರಿನಲ್ಲೆಲ್ಲ ಹಸ್ಬೆಂಡ್ ಇರ್ತಾರೆ, ಮನೆಯಲ್ಲಿ ಹೆಂಡತಿ ಕೂತ್ಕೊಂಡಲ್ಲಿಗೆ ತಿಂಗಳಿಗೆ 40,000 50,000 ಖರ್ಚಿಗೆ ದುಡ್ಡು ಕಳಿಸ್ತಾರೆ. ಅಂಥವರು ಹಣ ಖರ್ಚು ಮಾಡೋದು ಜಾಸ್ತಿನೇ. ಸೊ ನನಗೂ ತುಂಬ ಸಲ ಕಷ್ಟದ ಕಾಲ ಬಂದಿದೆ. ಆವಾಗ ನಾನು ಇದೇ ರೀತಿಯಾಗಿ ಸೇವಿಂಗ್ಸ್ ಮಾಡಿದ್ದೆ. ಹಾಗೂ ನನ್ನ ಮನೆಗೆ ಒಮ್ಮೆ ₹16,000 ನಾನು ಸೇವಿಂಗ್ಸ್ ಮಾಡಿ ನನ್ನ ಮನೆಗೆ ಒಂದು ದೊಡ್ಡ ಕಬೋರ್ಡ್ ತಗೊಂಡಿದ್ದೆ, ಮಾಡಿಸಿದ್ದು. ಅದಕ್ಕೆ ₹16,000 ಆಗಿತ್ತು. ಅದು ನೋಡುವಾಗ ಇವತ್ತು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇದು ನಾನು ಸೇವಿಂಗ್ಸ್ ಮಾಡಿದ ಹಣದಿಂದ ನಾನಿದು ನನ್ನ ಮನೆಗೆ ವಸ್ತು ತಗೊಂಡಿದ್ದು. ಅದೊಂದು ಸ್ವತ್ತು, ನಮಗೆ ಅದೊಂದು ಸ್ವತ್ತಾಗಿರುತ್ತೆ. ಪೋಲ್ ಮಾಡಲಿಲ್ಲ ನಾನು, ನಮ್ಮ ಅಗತ್ಯತೆ ಅದು, ಅದಕ್ಕಾಗಿ ನಾನು ಮಾಡಿದ್ದೆ. ಹಾಗೂ ಇನ್ನೊಂದು ಸಲ ನಾನೊಂದು ₹25,000 ನಾನು ಬ್ಯಾಂಕಿಗೆ, ಅಂದರೆ ಪಿಗ್ಮಿ ಅಂತ ಹೇಳ್ತಾರೆ, ಹೀಗೆ ಮ್ಯಾಂಗ್ಳೂರು ಕಡೆ ಜನ ಆದರೆ ಗೊತ್ತಿರ್ಬೋದು ಪಿಗ್ಮಿ ಅಂದರೆ ಏನಂತ. ಬ್ಯಾಂಕಿನವರು ವಾರ ವಾರ ಬಂದು ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ನನಗೆ ಬ್ಯಾಂಕಿಗೆ ಹೋಗೋ ತೊಂದರೆನೇ ಇಲ್ಲ, ಆ ರೀತಿ ತಾಪತ್ರೆಯೇ ಇಲ್ಲ. ಅವರೇ ಮನೆಗೆ ಬಂದು ನಮ್ಮಲ್ಲಿ ಎಷ್ಟು ದುಡ್ಡಿದೆ ₹100ಗಿಂತ ಜಾಸ್ತಿ ವಾರ ವಾರ ಬಂದು ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಸೊ ಅದರಿಂದ ಸೇವಿಂಗ್ಸ್ ಮಾಡಿದೆ. ನಾನೊಂದು RD ಅಂತ ಸೇರಿದ್ದೆ. ಅದರಲ್ಲಿ ವಾರಕ್ಕೆ ₹500, ಇವಾಗ ಎಷ್ಟಂತ ನೆನಪಿಲ್ಲ ನನಗೆ ಸರಿಯಾಗಿ, ₹500 ₹700 ಎಷ್ಟೋ ಗೊತ್ತಿಲ್ಲ. ಅದು ವಾರ ವಾರಕ್ಕೆ ಹಾಕ್ತಾ ಇದ್ದೆ. ತುಂಬ ಟೈಮ್ ಹಾಕ್ತೆ ನಾನು ಅದಕ್ಕೆ ಹಾಕಿ 25,000 ಆಗಿತ್ತು. ಅದನ್ನು ನಾನು ತೆಗೆದು ನನ್ನ ಮನೆಗೆ ನಮ್ಮ ಮನೆ ಓಪನಿಂಗ್ ಸೆರೆಮನಿ, ಆವಾಗ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಇರಲಿಲ್ಲ. ಸೊ
ಸೊ ಆ 25,000ದಿಂದ ನಾನು ಡೈನಿಂಗ್ ಟೇಬಲ್ ತಗೊಂಡೆ. ಮತ್ತು ಬಾಕಿಯೆಲ್ಲ ನನ್ನ ಹಸ್ಬೆಂಡ್ ತಗೊಂಡು, ಫ್ರಿಡ್ಜ್, ಗ್ರೈಂಡರ್, ವಾಷಿಂಗ್ ಮಿಷಿನ್ ಅದೆಲ್ಲ ನನ್ನ ಹಸ್ಬೆಂಡ್ ತಗೊಂಡ್ರು. ಆದರೂ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ಕೂಡ ನಮ್ಮ ಮನೆಗೆ, ನಮ್ಮ ಗಂಡ, ನಮ್ಮ ಫ್ಯಾಮಿಲಿ ಅಂದ್ಕೊಂಡು ನಾವು ಸೇವ್ ಮಾಡಿದರೆ ನಮಗೇನೆ ಒಳ್ಳೆಯದು. ನಮ್ಮ ಹಸ್ಬೆಂಡ್ ಕೂಡ ಹ್ಯಾಪಿಯಾಗಿರ್ತಾರೆ, ತುಂಬಾ ಪ್ರೀತಿ ತೋರಿಸ್ತಾರೆ. ನಾವು ಒಟ್ಟಾರೆಯಾಗಿ ಅವರ ದುಡ್ಡ ಹಣದಿಂದ ಒಟ್ಟಾರೆಯಾಗಿ ಖರ್ಚು ಮಾಡಿ ಅವರಿಗೂ ಕೋಪ ಬರುತ್ತೆ. ಅವರಿಗೆ ಯಾವ ಗಂಡಸರಿಗೂ ಹಣ ಪೋಲ್ ಮಾಡೋ ಹೆಂಡತಿ ಅಂದರೆ ಇಷ್ಟ ಆಗೋದಿಲ್ಲ. ನಮ್ಮ ಗಂಡಂದಿರ ಪ್ರೀತಿ ಬೇಕಾ? ನಾವು ಅವರಿಗೆ ಕೊಡದಿದ್ರೂ ಪರವಾಗಿಲ್ಲ ರೀ, ಹಣ ಮಾಡಿ ತೆಗೆದಿಡೋಣ. ಅವರಿಗೆ ಕೆಲವರಿಗೆ ಇರ್ತಾರೆ ಹೆಂಡತಿಯರು ಅಂದರೆ ಹಣ ಕೊಡೋವರೆಗೂ ಮಾತ್ರ ಪ್ರೀತಿ, ಹಣ ಕೊಟ್ಟ ಮೇಲೆ ಬೇರೆಯೇ, ಅದು ಕೇಳೋ ಹಾಗಿಲ್ಲ ವಾಪಸ್. ಆ ರೀತಿ ಮಾಡೋರು ಈ ರೀತಿ ಮಾಡಿ. ನಾನೊಂದು ಐಡಿಯಾ ಹೇಳ್ತೀನಿ. ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಆ ಹೆಲ್ಪ್ ಮಾಡಿದರೆ ಸ್ವಲ್ಪ ದಿವಸದಲ್ಲಿ ಅವರು ಮರೆತು ಹೋಗ್ತಾರೆ. ನಮ್ಮ ಹಣನೂ ಹೋಗುತ್ತೆ, ಇಷ್ಟು ಕಷ್ಟಪಟ್ಟು ಎಷ್ಟು ಟೈಮಿಂದ ಮಾಡಿದ ಹಣನೂ ಹೋಗುತ್ತೆ, ಹಾಗೂ ಏನು ಅವ್ರಿಗೂ ಮರ್ತೋಗಿರುತ್ತೆ. ನಾವು ಮಾಡಿದ ಹೆಲ್ಪನ್ನು ಅವರು ಮರ್ತೋಗಿರ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವೊಂದು 10,000 ಆದರೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, 1,000 2,000 ಆದರೂ ನಮ್ಮ ಹತ್ರ ಯಾವಾಗಕ್ಕಾದರೂ ಅವರಿಗೆ ಹೆಲ್ಪಿಗೆ ಬಂದೇ ಬರುತ್ತೆ. ಅಷ್ಟೇ ಅಮೌಂಟು ಯಾವಾಗಕ್ಕಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕಾದರೂ ಬೇಕಾಗುತ್ತೆ. ಸೊ ಅದಕ್ಕೆ ನೀವೊಂದು 10,000 ಸೇವಿಂಗ್ಸ್ ಮಾಡಿಟ್ಟರೆ, ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ಸೇವಿಂಗ್ಸ್ ಮಾಡಿಟ್ಟರೆ, ಅವರಿಗೇನಾದರೂ ಅಗತ್ಯದ ಸಮಯದಲ್ಲಿ ನೀವೇ ಹೋಗಿ ಕೊಡಬೇಡಿ. ಅವರಿಗೇನಾದರೂ ಅಗತ್ಯದ ಸಮಯದಲ್ಲಿ ಹೇಳ್ತಾರೆ, ನನಗೆ ಈ ರೀತಿ ಕಷ್ಟ ಉಂಟು, ಇಷ್ಟು ಅಮೌಂಟ್ ಬೇಕಿತ್ತು, ಎಲ್ಲಿಗೆ ಹೋಗೋದು, ಯಾರಲ್ಲಿ ಕೇಳೋದು, ಯಾರು ಕೇಳಿದ್ರು ಕೊಡೋದಿಲ್ಲ, ಹಾಗೆಲ್ಲ ಹೇಳ್ತಾರೆ. ಆವಾಗ ನಮಗೆ ಗೊತ್ತಾಗುತ್ತೆ ಇವರಿಗೆ ಹಣದ ಅವಶ್ಯಕತೆ ಇದೆ, ಸೊ ನನ್ನಲ್ಲಿದೆ, ಅದನ್ನು ಡೈರೆಕ್ಟ್ ಕೊಟ್ಟರೆ ಆಗೋದಿಲ್ಲ, ಹಣನೂ ಹೋಗುತ್ತೆ, ನಾನಿಷ್ಟು ಟೈಮಲ್ಲಿ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿರೋದು ಅಂತ. ಅದಕ್ಕೆ ಏನು ಮಾಡಬೇಕು ಅಂದರೆ, ಅವರ ಹತ್ರ ಹೇಳಬೇಕು, ಓಕೆ ನನ್ನ ಫ್ರೆಂಡ್ ಒಬ್ಬಳ ಹತ್ರ ಕೇಳ್ತೀನಿ, ಅವರಿಗೆ ಇಷ್ಟು ಟೈಮ್ ಆಗುವಾಗ ಅದು ಕೊಡ್ತೀರಾ? ಹಾಗಾದರೆ ನಾನು ಕೇಳಿಕೊಡ್ತೀನಿ, ಅವಳ ಜೊತೆ ಕೇಳಿಕೊಡ್ತೀನಿ. ಯಾರ ಹತ್ರ? ಅದು ಇನ್ನು ಮನೆಯವ್ರ ಹತ್ರನಾ ಇಲ್ಲ ಫ್ರೆಂಡ್ ಜೊತೆನಾ, ಯಾರ ಹತ್ರ ಅದು ಕೇಳಿಕೊಡ್ತೀನಿ. ಅದು ಇಷ್ಟು ಟೈಮ್ ಆಗುವಾಗ, ಒಂದು ನೆಕ್ಸ್ಟ್ ಮಂತ್ ಆಗುವಾಗ, ಇಲ್ಲಾಂದರೆ 2 ತಿಂಗಳಲ್ಲಿ ಒಂದು 10,000 ಕೊಟ್ಟರೆ, ಒಂದು ತಿಂಗಳಲ್ಲಿ 5,000, ಇನ್ನೊಂದು ತಿಂಗಳಲ್ಲಿ 5,000 ಮಾಡಿ ನೀವು ಕೊಡೋದಾದರೆ ಮಾತ್ರ ಇವಾಗ ನಾನು ಕೇಳಿಕೊಡ್ತೀನಿ, ಇಲ್ಲ ಅಂದರೆ ಕೊಡೋದಿಲ್ಲ ಅಂತ ತಾಕೀತು ಮಾಡಿ. ನಿಮಗೆ ಧೈರ್ಯ ಇದ್ದರೆ ಮಾತ್ರ, ಇನ್ನು ನಾನು ಹೇಳಿದೆ ಅಂತ ನಿಮ್ಮ ಗಂಡನಿಗೆ ನೀವು ಕೊಟ್ಟು ಇನ್ನು ನನ್ನ ದೂರ ಹಾಕಬೇಡಿ. ನಿಮ್ಮ ಗಂಡಂದಿರ ಬಗ್ಗೆ ನಿಮಗೆ ಧೈರ್ಯ ಇದ್ದರೆ ಮಾತ್ರ ನೀವು ಆ ರೀತಿ ಮಾಡಿ ಆ ಅಮೌಂಟನ್ನು ಕೊಡಿ. ಇವರ ಕೈಯಿಂದ ನಾನು ಇಷ್ಟು ಅಮೌಂಟನ್ನು ನಿಮಗೆ ತೆಗೆದುಕೊಟ್ಟಿದ್ದೀನಿ, ಸೊ ನೀವು ಅದನ್ನು ಇಷ್ಟು ಟೈಮಲ್ಲಿ ವಾಪಸ್ ಕೊಡಬೇಕು. ಆ ರೀತಿ. ಅದಕ್ಕೆ ಬೇಕಾದರೂ ಒಂದು ಸ್ವಲ್ಪ ಬಡ್ಡಿ ಬೇಕಾದರೂ ಸೇರಿಸಿ, ಒಂದು 10,000 ಕೊಟ್ಟರೆ ಒಂದು 300 ರೂಪಾಯಿ ಬಡ್ಡಿ ಹಾಕಿ. ಅವರಿಗೆ ಬಡ್ಡಿಗೆ ಕೊಡ್ತಾರೆ, ಇಷ್ಟು ಅಮೌಂಟಿಗೆ ಒಂದು ಜಾಸ್ತಿ ಹೇಳೋಕ್ಕೆ ಹೋಗಬೇಡಿ. ನಿಮಗೆ 300 ರೂಪಾಯಿ ಬಂದರೆ ನಿಮಗೆ ಲಾಭನೇ ಅಲ್ವಾ. ಸೊ ಆ ರೀತಿ ಮಾಡಿ ಅವರಿಗೆ ಸಾಲ ಅಂತ ನಿಮ್ಮ ಕೈಯಿಂದಲೇ ಕೊಡಿ. ಬಡ್ಡಿ ಬೇಕಿಲ್ಲ ಅಂದರೂ ಬೇಡ, ಬಡ್ಡಿ ಬೇಡ, ಇಷ್ಟೆಲ್ಲ ನಮ್ಮ ಹಸ್ಬೆಂಡ್ ಅಲ್ವಾ, ಬಡ್ಡಿ ಬೇಡ, ಇಷ್ಟೇ ಅಮೌಂಟೇ ಕೊಡಿ, ಕಷ್ಟಕ್ಕೆ ಕೊಟ್ಟಿದ್ದಾರಲ್ಲ ನೀವು ಕೊಡಲೇಬೇಕು ಅಂತ ಪ್ರಾಮಿಸ್ ಮಾಡಿ ಕೊಡಿ. ಆಮೇಲೆ ಅವರು ಸ್ವಲ್ಪ ಸ್ವಲ್ಪ ಕೊಟ್ಟದನ್ನು ಪುನಃ ಸೇವಿಂಗ್ಸ್ ಮಾಡಿಡಿ. ಓಕೆ, ನೋಡಿ ನನ್ನ ಹತ್ರ ಇಷ್ಟೊಂದು ಅಮೌಂಟ್ ಸೇವಿಂಗ್ ಆಗಿದೆ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್. ನಾನು ಕೂಡ ಇದನ್ನು ಅದೇ ರೀತಿ ಮಾಡಬೇಕು ಅಂತ ಇದ್ದೀನಿ. ನನ್ನ ಗಂಡನಿಗೂ ಕಷ್ಟ ಇದೆ, ನಮಗೂ ಸಾಲ ಇದೆ ಸ್ವಲ್ಪ, ಆ ಸಾಲವನ್ನು ತೀರಿಸಬೇಕು ಅನ್ನೋ ಆಸೆ ನನಗಿದೆ. ಸೊ ಇದರಲ್ಲಿ ಇದೇ ರೀತಿಯಾಗಿ ನಾನು ಇನ್ನೂ ಅಮೌಂಟು ಸೇವ್ ಮಾಡಿ ಒಂದು 50,000 ಮಾಡಬೇಕು ಅಂತ ಇದ್ದೀನಿ. ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಇದನ್ನು ಟೋಟಲ್ ಮಾಡ್ತೀನಿ. ಇನ್ನೂ ಕೂಡ ಇದೇ ರೀತಿ ಚಿಕ್ಕ ಚಿಕ್ಕ ಸೇವಿಂಗ್ಸ್ ಮಾಡಿ ನನ್ನ ಹಸ್ಬೆಂಡಿಗೆ ಒಂದು 50,000 ಮಾಡಿ ಕೊಡಬೇಕು ಅಂತ ಇದ್ದೀನಿ. ಅದನ್ನು ನಾನು ಸೇವಿಂಗ್ ಮಾಡಿರೋದು ಅಂತ ಅಲ್ಲ, ನನ್ನ ಫ್ರೆಂಡ್ ಒಬ್ಬಳು ಬಡ್ಡಿಗೆ ದುಡ್ಡು ಕೊಡ್ತಾಳೆ. 50,000 ಕೊಟ್ಟರೆ ಅದಕ್ಕೆ 2,500 ರೂಪಾಯಿ ಬಡ್ಡಿ ಕೊಡಬೇಕು ನೀವು. ಹಾಗಾದರೆ ನಾನು ಅವಳ ಕೈಯಿಂದ ತೆಗೆದುಕೊಡ್ತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಇವಾಗೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ, ನಿಮಗೆ ಅರ್ಜೆಂಟ್ ಇರುವಾಗ ಹೇಳಿ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಅರ್ಜೆಂಟ್ ಇದ್ದರೆ ಒಂದು ಅವಳ ಹತ್ರ ಇಲ್ಲ, ಒಂದು 20,000 ಆದರೂ ಆದರೆ ಅದನ್ನು ಕೊಟ್ಟು ಒಂದು ಸ್ವಲ್ಪ ಬಡ್ಡಿ ಕೇಳಿ ಕೊಡ್ತೀನಿ. ಆ ಬಡ್ಡಿ ದುಡ್ಡನ್ನು ನಮ್ಮ ಸಾಲ ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ನನ್ನ ಹಸ್ಬೆಂಡಿಗೆ ವಾಪಸ್ ಕೊಡಬೇಕು. ನಮ್ಮದೆಲ್ಲ ಸಾಲ ಕಂಪ್ಲೀಟ್ ಆದಮೇಲೆ, ಅದೇ ನಮ್ಮದು ಕೂಡ ಮನೆ ಕಟ್ಟುವಾಗ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದೀವಿ, ಅದನ್ನು ಬಿಡಿಸಬೇಕು ಅಂತ 50,000 ಮಾಡಿ ಕೊಡಬೇಕು ಅಂತ ಇದ್ದೀನಿ. ಸೊ ನಂದು ಸೇವಿಂಗ್ಸ್ ಮಾಡಿಕೊಟ್ರೆ ಆ ಹಣ ವಾಪಸ್ ಬರೋದಿಲ್ಲ. ಈ ಹಣನವರು ತಿಂಗಳಿಗೆ 10,000 ರೀತಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಂದು 5 ತಿಂಗಳಾಗುವಾಗ 50,000 ಕಂಪ್ಲೀಟ್ ಆಗುತ್ತೆ. ಅದನ್ನು ಪುನಃ ಅವರಿಗೆ ಕೊಡೋದು, ಇನ್ನು 50,000 ರೂಪಾಯಿ ಕೊಟ್ಟರು ಇನ್ನೊಂದು ಗೋಲ್ಡ್ ಬಿಡಿಸ್ಲಿಕ್ಕೆ ಆಗ್ಬೋದು, ಅದಕ್ಕೆ ಕೂಡ ಅವರು ಸ್ವಲ್ಪ ಬಡ್ಡಿ ಕೊಡ್ತಾರೆ. ಸೊ ಅದೇ ರೀತಿ ರಿಪೀಟ್ ಮಾಡ್ತಾ ನಾನು ನನ್ನ ಸಾಲ ಅಲ್ಲ, ನನ್ನ ಹಸ್ಬೆಂಡ್ ನಾನು ಮನೆಯಲ್ಲಿ ಒಟ್ಟಿಗೆ ಇರೋದಲ್ಲ, ಹಸ್ಬೆಂಡ್ ಸಾಲ ಅಂದರು ನನ್ನ ಸಾಲ ಅಂದರು ಒಂದೇ. ಸೊ ಇಬ್ಬರ ಸಾಲನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ. ಈ ರೀತಿ ಒಂದು ಪ್ಲ್ಯಾನ್ ಹಾಕಿದ್ದೀನಿ. ನಿಮಗೂ ಕೂಡ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಎಷ್ಟು ಅಮೌಂಟ್ ಇದೆ ಅಂತ ನೋಡೋಣ. ಓ ಮೈ ಗಾಡ್, ನೋಡಿ ನಿಮಗೆ ಖುಷಿ ಆಗೋದಿಲ್ವಾ ನಾನು ಈ ರೀತಿ ಸೇವ್ ಮಾಡಿದರೆ? ಅಂದರೆ ನಾನು ನಿಮ್ಮನ್ನೆಲ್ಲರನ್ನು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಎಷ್ಟು ಅಮೌಂಟ್ ಸೇವ್ ಆಗಿದೆ ಅಂತ. ಸೊ ಕ್ಯಾಲ್ಕುಲೇಟರ್ ಬೇಕು ಮೊದಲು. ಓಕೆ, 500, 700, 900, 1,100,
200, 300, 400, 500, 600, 700, 800, 900, 2000. Okay, 2000 plus 1, 2, 3, 4, 5, 6, 7, 8, 9, 1000. 1, 2, 3, 4, 5, 6, 7, 8, 9, 2000. Okay, plus 2000. Sorry, 4000 ಆಯಿತು. ಪ್ಲಸ್ 1, 2, 3, 4, 5, 500 ಪ್ಲಸ್ ಇದು ಒಟ್ಟಿಗೆ ಆಗಿ ಎಣಿಸ್ಲಿಕ್ಕೆ ಆಗೋದಿಲ್ಲ. ಸೊ 1, 2, 3, 4, 5, 6, 7, 8, 9, 1000. 1, 2, 3, 4, 5, 6, 7, 8, 9, 2000. Plus 2000. 1, 2, 3, 4, 5, 6, 7, 8, 9, 1000. 1, 2, 3, 4, 5, 6, 7, 8, 9, 2000. Again 2000. 1, 2, 3, 4, 5, 6, 7, 8, 9, 1000. 1, 2, 3, 4, 5, 6, 7, 8, 9, 2000. 1, 2, 3, 4, 5, 6, 600. ಓಕೆ, ಮಧ್ಯದಲ್ಲಿ ನನ್ನ ಮಗಳು 50, 100, 50, 200, 50, 300, 50, 400, 50, 500, 50, 600, 50, 700, 50, 800, 850. ಓಕೆ, 850 ಪ್ಲಸ್ 850. ಇದನ್ನು ಇದರಲ್ಲಿಡೋಣ, ಇಲ್ಲಾಂದರೆ ರಾಶಿ ಬೀಳುತ್ತೆ ಪುನಃ. ಸೊ ಗೈಸ್, ನೀವು ಕೂಡ ಇದೇ ರೀತಿ ಸೇವಿಂಗ್ಸ್ ಮಾಡಿ ತುಂಬ ಅಮೌಂಟ್ ಸೇವ್ ಮಾಡ್ತೀರಾ ನೋಡಿ. ಸೊ ಈ ಅಮೌಂಟನ್ನೆಲ್ಲ ಇಲ್ಲಿಡೋಣ, ಒಂದೇ ರೀತಿಯಾಗಿರುತ್ತೆ. ಓಕೆ, ಇವಾಗ 20, 40, 60, 80, 100. 20, 40, 60, 80, 200. 20, 40, 60, 80, 300. ಅಷ್ಟಾಯಿತು, 200. ಓಕೆ, 300. 20, 40, 60, 80, 400. 20, 40, 60, 80, 500. 20, 40, 60, 80, 600. ರೈಟ್, ಸರಿಯಾಗಿದೆಯಲ್ಲ? 600. 20, 40, 60, 81. 20, 40, 60, 82. 20, 40, 60, 83. 20, 40, 60, 84. 20, 60, 85. 20, 40, 60, 86. 600 ಪ್ಲಸ್. ಓಕೆ, ಇವಾಗ ಲಾಸ್ಟ್ ಫೈನಲ್ ಆಗಿ 10 rupees ಇತ್ತು. 10 rupees ಇತ್ತು. ಓಕೆ, 10, 20, 30, 40, 50, 60, 70, 80, 90, 100. 10, 20, 30, 40, 50, 60, 70, 80, 90, 200. 10, 20, 30, 40, 50, 250 rupees. ಸೊ ಟೋಟಲ್ ಆಗಿ ನೀವು ನೋಡ್ಬೋದು 12,800, 12,800 ರೂಪಾಯಿ ನಾನು ಸೇವ್ ಮಾಡಿದ್ದೀನಿ. ಯಾವುದರಲ್ಲಿ? ನನ್ನ 50 ಎನ್ವಲಪ್ ಸೇವಿಂಗ್ಸಲ್ಲಿ ನಾನು 4 ಮಂತಲ್ಲಿ 12,800 ಸೇವ್ ಮಾಡಿದ್ದೀನಿ. ನೀವು ಕೂಡ, ನಿಮಗೆ ಇಷ್ಟ ಆದರೆ ನೀವು ಕೂಡ ಇದೇ ರೀತಿ ಸೇವ್ ಮಾಡಿ ಅಮೌಂಟನ್ನು, ತುಂಬ ಹಣನ ನೀವು ಕೂಡ ಸೇವ್ ಮಾಡಿ. ನಿಮಗೆ ಯಾವುದಕ್ಕಾದ್ರೂ ಉಪಕಾರಕ್ಕೆ ಬರ್ಬೋದು. ಹಣ ಯಾರಿಗೂ ಬೇಡ ಅಂತಲ್ಲ, ಎಲ್ರಿಗೂ ಬೇಕಾಗಿದೆ. ಹಾಗೂ ನಾನು ಹೇಳಿದ ಕೆಲವೊಂದು ಟಿಪ್ಸನ್ನು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಅಮೌಂಟನ್ನು ನಾನು ಇವಾಗ, ಇದೊಂದು ಬಾಕ್ಸ್ ಇದೆ ನನ್ನ ಹತ್ರ, ಇದು ಸೋನ್ ಪಪ್ಡಿ ಬಾಕ್ಸ್. ಸೊ ನನಗೆ ಇಷ್ಟ ಆಯಿತು, ಅದನ್ನು ತೊಳೆದು ಎತ್ತಿಟ್ಟಿದ್ದೆ. ಇದರಲ್ಲಿ ಹಾಕಿಡ್ತೀನಿ, ನನ್ನ ಇಷ್ಟು ಅಮೌಂಟನ್ನು ಇದರಲ್ಲಿ ಹಾಕಿರ್ತೀನಿ. ಹಾಗೂ ಇದನ್ನು ತಗೊಂಡೋಗಿ ನಾನು ಬ್ಯಾಂಕಲ್ಲಿ ಇರ್ತೀನಿ. ಇದು ನಂದು ವಿಡಿಯೋ ತುಂಬ ಲೆಂತಿ ಆಗಿದೆ. ಸೊ ಪ್ಲೀಸ್ ಇದನ್ನು ಕಂಪ್ಲೀಟಾಗಿ ನೋಡಿ. ಹಾಗೂ ನೆಕ್ಸ್ಟ್ ನಂದು
ಏನು ನಾನು ಹೇಳಿದ್ದೆ ಆಲ್ರೆಡಿ, ನಂದು ಸಿಂಕಿಂಗ್ ಫಂಡ್ ಕೂಡ ಅನ್ಸ್ಟಫಿಂಗ್ ಮಾಡೋದಿದೆ. ಇದು 4 ಮಂತಿದು ಸಿಂಕಿಂಗ್ ಫಂಡ್ ಆಗಿದೆ. ಸೊ ಇದರಲ್ಲಿ ಕೂಡ ಎಷ್ಟು ಅಮೌಂಟ್ ಟೋಟಲ್ ಆಗಿದೆ ಅಂತ ಹೇಳಿ ಈ ಅಮೌಂಟನ್ನು ಕೂಡ ನಾನು ಬ್ಯಾಂಕಲ್ಲಿ ಹಾಕಿರಬೇಕು ಅಂತ ಇದ್ದೀನಿ. ಸೊ ಇದೇ ವಿಡಿಯೋದ ನೆಕ್ಸ್ಟ್ ಪಾರ್ಟ್ 2 ಅಂತ ವಿಡಿಯೋ ಹಾಕ್ತೀನಿ. ಅದರಲ್ಲಿ ಇದರದ್ದು ಸಿಂಕಿಂಗ್ ಫಂಡ್ ಅನ್ಸ್ಟಫಿಂಗ್ ಮಾಡೋದನ್ನು ನಾನು ವಿಡಿಯೋ ಹಾಕ್ತೀನಿ. ಅದರಲ್ಲಿ ಎಷ್ಟು ಅಮೌಂಟ್ ಸೇವ್ ಆಗಿದೆ ಅಂತ ನೀವು ಕೂಡ ನೋಡಿ. ಸೊ ಇದರಲ್ಲಿ ಸ್ವಲ್ಪ ಅಮೌಂಟ್ ಸೇವ್ ಮಾಡಿದ್ದೀನಲ್ಲ, ಅದನ್ನು ಅನ್ಸ್ಟಫಿಂಗ್ ಮಾಡಿ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಜನವರಿಯಿಂದ ಹೊಸದಾಗಿ ಸಿಂಕಿಂಗ್ ಫಂಡ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗೆ ಕಂಪ್ಲೀಟ್ ಆಗೋದಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ನನ್ನ 50 ಎನ್ವಲಪ್ ಅನ್ಸ್ಟಫಿಂಗ್ ಕಂಪ್ಲೀಟ್ ಆಯಿತು. ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿಡೋಣ ಆ ಕಡೆ ಈ ಕಡೆ ಹೋಗೋದಕ್ಕೋಸ್ಕರ. ಸೊ ನೋಡಿ, ಐ ಆಮ್ ಸೋ ಹ್ಯಾಪಿ. ಇಷ್ಟೊಂದು ಅಮೌಂಟನ್ನು ಸೇವ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಇಷ್ಟೊತ್ತು ಪೇಷನ್ಸಿಂದ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿ ಮನಿ ಸೇವಿಂಗ್ ಮಾಡ್ತೀನಿ ಅದನ್ನು ನೋಡಿ ನೀವು ಕೂಡ ಅಮೌಂಟ್ ಸೇವ್ ಮಾಡಿ. ನಿಮ್ಮ ಅನುಭವಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೂ ಕೂಡ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ನೆಕ್ಸ್ಟ್ ವೀಡಿಯೋನ ಕೂಡ ನೋಡಿ, ನಾನು ಸಿಂಕಿಂಗ್ ಫಂಡನ್ನು ಅನ್ಸ್ಟಫಿಂಗ್ ಮಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.